ಡ್ರ್ಯಾಗನ್ ನೌಕೆಯಿಂದ ಶುಭಾಂಶು ಶುಕ್ಲಾ ಅಂಡ್ ಹಿಸ್ ಟೀಮ್ ಹೊರ ಬಂದಿದ್ದಾರೆ. ಶುಭಾಂಶು ಹೊರ ಬರ್ತಾ ಇದ್ದ ಹಾಗೆ ಅವರ ತಾಯಿಯ ಭಾವನೆಗಳನ್ನ ನಾವು ನೋಡಬಹುದಾಗಿತ್ತು. ಚಪ್ಪಾಳೆ ತಟ್ಟಿ ತಂದೆ ತಾಯಿ ಇಬ್ರು ಕೂಡ ಈ ಸಂದರ್ಭವನ್ನ ಅವರು ಅನುಭವಿಸಿದ್ರು. ಹಾಗೆ ಮಗನನ್ನ ಇಲ್ಲೇ ಕೂತು, ಭಾರತದಲ್ಲೇ ಕೂತು, ಉತ್ತರ ಪ್ರದೇಶದಲ್ಲೇ ಕೂತು ಒಂದು ವೆಲ್ಕಮ್ ಮಾಡಿದ್ರು. ಆ ಸಂದರ್ಭ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಅವರಿಗೆಲ್ಲ ಬಹಳ ಅಚ್ಚುಕಟ್ಟಿನ ವ್ಯವಸ್ಥೆ ಕೂಡ ಆಗಿದೆ ಲಕ್ನೋದಲ್ಲಿ. ನೋಡಿ ಆ ಸಂದರ್ಭ ಅವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿ, ಮಗನ ಮುಖ ನೋಡ್ತಾ ಇದ್ದ ಹಾಗೆ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಈ ಸಂದರ್ಭದಲ್ಲಿ ಅವರು ಭಾರತ್ ಮಾತಾ ಕಿ ಜೈ, ಜೈ ಭಾರತ್ ಈ ರೀತಿಯಾದಂಥ ಘೋಷಣೆಗಳು ಮೊಳಗಿದ್ವು. ಆಮೇಲೆ ಭಾರತ, ಅವ್ರ ತಂದೆ ತಾಯಿ ಕುಟುಂಬ ಹೇಗೆ ಅವರ ಮಗನ ಬರುವಿಕೆಯನ್ನು ನೋಡ್ತಾ ಇದೆಯೋ, ಇಡೀ ಭಾರತ ಕೂಡ ಶುಭಾಂಶು ಶುಕ್ಲಾ ಅವರು ಭಾಳ ಸೇಫಾಗಿ ಬರಲಿ ಅನ್ನುವಂಥ ಒಂದು ಪ್ರಾರ್ಥನೆಯಲ್ಲಿತ್ತು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಶುಭಾಂಶು ಅವರು ಸೇರಿದಾಗೆ 4 ಗಗನಯಾನಿಗಳನ್ನು ಈಗ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತವೆ. ಡ್ರ್ಯಾಗನ್ ನೌಕೆಯಿಂದ ಬೋಟ್ಗೆ ಈಗ 4 ಕೂಡ ಶಿಫ್ಟ್ ಮಾಡಲಾಗಿದೆ. ಆಮೇಲೆ ಅಲ್ಲಿಂದ ಸೀದಾ ಕೆನಡಿ ಸ್ಪೇಸ್ ರಿಸರ್ಚ್ ಸೆಂಟರ್ ಏನಿದೆ ಆ ಕಡೆಗೆ ಅವರನ್ನು ಕರ್ಕೊಂಡು ಹೋಗುವಂಥ ಕಾರ್ಯ ಆಗುತ್ತೆ. ಅಲ್ಲಿ ಕ್ವಾರಂಟೈನ್ ಮಾಡುವಂಥ ಕೆಲಸ ಆಗುತ್ತೆ. ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಆಗಿರುವಂಥ ಉಜ್ಞಾನ್ಸ್ಕಿ, ಹಾಗೆ ಹಂಗೇರಿಯಾದ ಟಿಬೂರ್ ಕಾಪು, ಸೊ ಇವರನ್ನೆಲ್ಲರೂ ಈಗ ಭೂಮಿಗೆ ಹೆಜ್ಜೆ ಇಟ್ಟಿದ್ದಾರೆ. ಭೂಮಿಗೆ ಅಂದರೆ ಅವರಿಗೆ ಈಗಲೂ ಕೂಡ ಇರುವಂಥದ್ದು ಸಮುದ್ರದ ಮೇಲೇ, ಬಟ್ ಭೂಮಿಗೆ ಬಂದಿದ್ದಾರೆ ಅಂತ ನಾವಿಲ್ಲಿ ನಾವು ಜನರಲ್ ಆಗಿ ಹೇಳ್ಬೋದು. ಭೂಮಿಗೆ ಅವ್ರು ಬಂದು ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥದ್ದು, ಅಂದರೆ ಸೇಫಾಗಿ ಬಂದಿದ್ದಾರೆ ಅನ್ನುವಂಥದ್ದು. ಸೊ ನಾವು ಯಾಕೆ ಈ ಸಂದರ್ಭದಲ್ಲಿ ಕೂಡ ಕೆಲವೊಂದು ಆತಂಕ ಇರುತ್ತೆ ಅಂತ ಅಂದರೆ, ಈಗ ತಾನೇ ನಾವು ಮಾತನಾಡಿ ಕಲ್ಪನಾ ಚಾವ್ಲಾ ಅವರೆಲ್ಲ ಹಿಂದೆ ಬಂದುವಂಥ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅಂಥ ಯಾವ ಸಣ್ಣ ಮೈನರ್ ಫಾಲ್ಟ್ಗೂ ಕೂಡ ಇಲ್ಲಿ ಅವಕಾಶ ಇರಲಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸುಮಾರು 6 ಬಾರಿ ಏನೋ ಇದನ್ನು ಮುಂದೂಡಿರುವಂಥದ್ದು ಈ ಗಗನಯಾನವನ್ನು. ಅಂದರೆ ಲೆಕ್ಕ ಹಾಕಿ ನೀವು ಎಷ್ಟು ಮಟ್ಟಿಗಿನ ಕೇರ್ ತೆಗೆದುಕೊಂಡಿದ್ದಾರೆ ಅಂತ. ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಾಗಿನ ವೈಪರೀತ್ಯ ಆದರೂ ಕೂಡ ಉಳಿದಂಥ ಬಹುತೇಕ ಸಂದರ್ಭದಲ್ಲಿ ತಾಂತ್ರಿಕ ಸಣ್ಣ ಪುಟ್ಟ ದೋಷಗಳು ಏನಾದರೂ ಕಂಡು ಬಂದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಯಾವುದೇ ತೆರನಾದಂಥ ರಿಸ್ಕನ್ನು ತೆಗೆದುಕೊಂಡಿಲ್ಲ ವಿಜ್ಞಾನಿಗಳು. ಅದು ಇಸ್ರೋಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ನಾಸಾಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸ್ಪೇಸ್ ಎಕ್ಸ್ಗೆ ಸಂಬಂಧಪಟ್ಟಂಥವರು. ಸೊ ಸಣ್ಣ ಪುಟ್ಟ ರಿಸ್ಕನ್ನು ಕೂಡ ಇಲ್ಲಿ ತೆಗೆದುಕೊಳ್ಳೋಕೆ ಸಿದ್ಧ ಇರಲಿಲ್ಲ. ಆ ಕಾರಣಕ್ಕಾಗಿ ಭಾಳ ಸಮಯ ತೆಗೆದುಕೊಂಡು ಈ ರೀತಿಯಾದಂಥ 18 ದಿನಗಳ ಯಾನ. ಆಮೇಲೆ ಈ ಥರ ಹೇಳಿದಾಗೆ ಇದರಿಂದ ಏನು ಉಪಯೋಗ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಭಾಳಷ್ಟು ಉಪಯೋಗಗಳಿದೆ. 60 ಪ್ರಯೋಗಗಳು ಏನೇನಾಗಿದೆ ಅನ್ನುವಂಥದ್ದನ್ನ ಅದು ಒಂದೊಂದಾಗೆ ಡಿಕೋಡ್ ಮಾಡುವಂಥ ಕೆಲಸಗಳು ನಂತರದಲ್ಲಿ ನಡೀತಾ ಹೋಗುತ್ತೆ. ಬಟ್ ನಮಗೀಗ ಮೇಲ್ನೋಟಕ್ಕೆ ಅನ್ನುವಂಥದ್ದು ಅಂತ ಅಂದರೆ, ಒಂದು ಸರ್ ಹೇಳ್ತಾ ಇದ್ರಲ್ಲ, ಈ ಡಯಾಬಿಟಿಕ್ ಪೇಷಂಟ್ಸ್ಗಳು ಅಥವಾ ಡಯಾಬಿಟಿಕ್ ಇರುವಂಥವರು ಮುಂಚೆ ಎಲ್ಲ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿ ಇನ್ಸುಲಿನ್ ಅದೆಲ್ಲ ವರ್ಕ್ ಆಗುತ್ತಾ ಏನು ಎತ್ತ ಅನ್ನುವಂಥದ್ದು ಖಚಿತತೆ ಇರಲಿಲ್ಲ. ಈಗ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರು ಪ್ರೀ ಡಯಾಬಿಟಿಕ್ ಆಗ್ತಾರೆ, ಅದಾದ ನಂತರದಲ್ಲಿ ಅವರಿಗೆ ಇನ್ಸುಲಿನ್ ಕೊಡೋದು, ಈ ಥರನಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಹಾಗಾಗಿ ಅದೆಲ್ಲ ಹೇಗೆ ವರ್ಕ್ ಆಗಿದೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಮೊಳಕೆ ಬರೆಸುವಂಥ ಪ್ರಯತ್ನವೂ ಆಗಿದೆ ಸ್ಪೇಸ್ನಲ್ಲಿ. ಹಾಗಾಗಿ ಅವುಗಳನ್ನು ಇಲ್ಲಿ ತಂದು ಅದನ್ನು ಗಿಡದ ರೂಪದಲ್ಲಿ ನೆಡಲಾಗುತ್ತೆ. ಅದರಲ್ಲಿ ಏನಾದ್ರು ಜೆನೆಟಿಕ್ಸ್ ಚೇಂಜ್ ಆಗಿದೆಯಾ ಅನ್ನುವಂಥದ್ದನ್ನು ನೋಡ್ತಾರೆ. ಮುಂದಿನ ಹಂತಗಳಲ್ಲಿ ಈಗ ಒಂದೊಂದು ವಸ್ತುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಭಾಳಷ್ಟು ಖರ್ಚು ಬೀಳುತ್ತೆ. ಆಮೇಲೆ ಭಾಳಷ್ಟು ದಿನಗಳ ಕಾಲ ISS ಅಲ್ಲೇ ಅವ್ರು ಇರಬೇಕು ಅಂತ ಅಂದರೆ, ಅಲ್ಲಿ ಇರುವಂಥ ರಿಸರ್ಚ್ ಸಂಶೋಧನೆ ಆಗ್ತಾ ಇರಬೇಕು ಅಂತ ಅಂದರೆ, ಅವ್ರಿಗೆ ಆಹಾರ ಮತ್ತೊಂದು ಎಲ್ಲವನ್ನೂ ಭೂಮಿಯಿಂದ ತೆಗೆದುಕೊಂಡು ಹೋಗುವಂಥದ್ದು ಭಾಳ ಕಷ್ಟ ಸಾಧ್ಯ. ಹೀಗಾಗಿ ಅಲ್ಲೇ ಅದ್ರ ವ್ಯವಸ್ಥೆಗಳನ್ನು ಏನಾದರೂ ಮಾಡ್ಕೊಳ್ಳೋಕ್ಕಾದ್ರೆ ಭಾಳ ಅನುಕೂಲ. ಈಗ ಅದಕ್ಕೆ ಸಂಬಂಧಪಟ್ಟಾಗಿನ ಪ್ರಯತ್ನಗಳು ಆಗಿದೆ, ಅಲ್ಲಿ ಒಂದು ಹಂತದಲ್ಲಿ ಯಶಸ್ಸು ಕೂಡ ಆಗಿದೆ. ಸೊ ಅಂಥದ್ದೆಲ್ಲವೂ ಕೂಡ ಈಗ ನಾರ್ಮಲ್ ಆಗಿ ನಾವಿಲ್ಲಿ ಬೆಳೆಯುವಂಥ ಒಂದು ಮೆಂತ್ಯಾಗೂ ಅಲ್ಲಿ ಮೊಳಕೆ ಹೊಡೆದಿರುವಂಥ ಒಂದು ಮೆಂತ್ಯ ಕಾಳಿಗೂ ಏನು ವ್ಯತ್ಯಾಸಗಳಿರುತ್ತೆ, ಏನು ಎತ್ತ, ಇದೆಲ್ಲವನ್ನು ಕೂಡ ಡಿಕೋಡ್ ಮಾಡುವಂಥ ಕೆಲಸಗಳು ಒಂದೊಂದಾಗೆ ನಡ್ಕೊಂಡು ಹೋಗುತ್ತೆ. ಸರ್, ನೀವು ಆಗೊಂದು ಹೇಳ್ತಾ ಇದ್ರಿ, ಒಂದು ನಮಗಿಲ್ಲ ಅಂತಂದರೆ 400 ಕಿಲೋಮೀಟ್ರ್ ಬರೋದಕ್ಕೆ 23 ಗಂಟೆಗಳು ಯಾಕೆ ತಗುಲುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹೇಳಿ ಸರ್. ಈಗ ನೋಡಿ, ಈಗ ಪ್ರಾಬ್ಲಮ್ ಆಗೋದು ದ ವೆದರ್ ಕಂಡೀಷನ್ಸ್ ಆಫ್ ದಿ ಸಮುದ್ರ. ಈ ಸಮುದ್ರದ ಮೇಲೆ ಈ ಟಾರ್ಗೆಟ್ ಎಲ್ಲಿ ನಾವು ಲ್ಯಾಂಡ್ ಆಗ್ತೀವಿ ಅಂತ ನಿಗದಿತಪಡಿಸಿದ್ವು, ಅಲ್ಲಿ ತುಂಬಾ ಏನಂದರೆ ವೆದರ್ ಕಂಡೀಷನ್ಸು ಭಾಳನೇ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಆ ವೆದರ್ ಕಂಡೀಷನ್ಸ್ ಚೆಕ್ ಆಗೋ ತನಕ ಒಂದೇ ಸಲ ಅವ್ರು ಇಳಿಯೋಕ್ಕೆ ಹೋಗಲ್ಲ. ಫಸ್ಟ್ ಏನು ಮಾಡ್ತಾರೆ, ಒಂದು ದೂರ ಹೋಗ್ತಾರೆ, ಒಂದಷ್ಟು ದೂರ ಹೋಗ್ತಾರೆ, 400 ಮೀಟ್ರಷ್ಟು. ಆಮೇಲೆ ಫೇಸ್ ಬರ್ನಿಂಗ್ ಅಂತ ಒಂದು ಆರ್ಬಿಟಲ್ ಚೇಂಜ್ ಮಾಡ್ಕೋತಾರೆ. ಅದಾದಮೇಲೆ ವೆದರ್ ಕಂಡೀಷನ್ಸ್ ಗೋ ನೋಗೋ ಅಂತ ಕೇಳ್ತಾರೆ. ಅಲ್ಲಿ ವೆದರ್ ಕಂಡೀಷನ್ಸಲ್ಲಿ 5-6 ಇದನ್ನ ಚೆಕ್ ಮಾಡ್ತಾರೆ. ವೆದರ್ ಕಂಡೀಷನ್ಸ್ ಏನಂದರೆ, ಈಗ ಸಮುದ್ರದ ಮೇಲೆ 16.5 ಕಿಲೋಮೀಟ್ರಿಗಿಂತ ಜಾಸ್ತಿ ವೇಗವಾಗಿ ಗಾಳಿ ಚಲನೆ ಆಗ್ತಾ ಇರಬಾರ್ದು. ಅಕಸ್ಮಾತ್ 16.5 ಕಿಲೋಮೀಟ್ರಿಂದ ಜಾಸ್ತಿ ಹೋದ್ರೆ ನೋಗೋ ಅಂತ ಹೇಳ್ತಾರೆ, ಅಂದರೆ ಹೋಗಂಗಿಲ್ಲ ಅಂತ. ಯಾಕಂದರೆ ಸ್ಪೇಸ್ ಶಟಲ್ ಇಳಿದಾಗ ಏನಾಗುತ್ತೆ ಅಂದರೆ, ನೀವು ಅದನ್ನು
ಅಳ್ಳಾಡಬಾರ್ದು ಜಾಸ್ತಿ, ಇಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಗಾಳಿ ವೇಗ ಜಾಸ್ತಿ ಇದ್ದಾಗ. ಮೊದಲೇ ಇವ್ರ ಬಾಡಿ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಬೋನ್ಸ್ ಎಲ್ಲ ಬ್ರಿಟಲ್ ಆಗಿರುತ್ತೆ. ಸೊ ಆ ಒಂದು ಗಾಳಿ ಜಾಸ್ತಿ ಇದ್ರೆ ಏನಾಗುತ್ತೆ, ಅದೇನಾರ ಜಾಸ್ತಿ ಜಂಪ್ ಆಗೋದು ಆ ಥರ ಆಗೋದು ಚಾನ್ಸಸ್ ಇರುತ್ತೆ ಒಂದು. ಆಮೇಲೆ ಡ್ರ್ಯಾಗ್ ಅಂದರೆ ನಾವೊಂದು ಪಾಯಿಂಟ್ ಎ ಅಂತ ಹಾಕಿದ್ರೆ ಎಲ್ಲ ಡಿಗೆ ಹೋಗಿ ಕೂತ್ಕೊಳ್ಳೋದು, ಬಿಕಾಸ್ ಆ ಗಾಳಿ ವೇಗ 16.5 ಕಿಲೋಮೀಟರ್ಗಿಂತ ಜಾಸ್ತಿ ಇರಬಾರ್ದು. ಸೊ ಇದನ್ನ ಮೊದಲನೇ ಪಾಯಿಂಟ್ ಆಗಿ ಚೆಕ್ ಮಾಡ್ತಾರೆ. ಎರಡನೇ ಪಾಯಿಂಟ್ ವೇವ್ಸ್. ಈ ವೇವ್ ಯಾವ ಥರ ಅಂದರೆ 7 ಡಿಗ್ರಿ ಒಳಗಿರಬೇಕು. ಅಂದರೆ ವೇವ್ ಆರಿಜಾಂಟಲ್ಲು ಮತ್ತು ವೇವ್ ಪೀಕ್ ಆ್ಯಂಗಲ್ ತಗೊಂಡ್ರೆ 7 ಡಿಗ್ರಿ ಒಳಗಿರಬೇಕು. ಅವಾಗ ಏನು ಅನಿಸುತ್ತೆ ಅಂದರೆ ಅವಾಗ ಸಮುದ್ರ ಕಾಮ್ ಇರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಆ ಕಾಮ್ ಇದ್ದಾಗ ಮಾತ್ರ ಅದನ್ನ ಇಳಿಸ್ಬೋದು. ಸೊ ಈ ತರ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಹೆಲಿಕಾಪ್ಟರ್ ಏನಂದ್ರೆ ಅದು ಸ್ಟೇಬಲ್ ಆಗಿ ನಿಂತ್ಕೊಳ್ಳೋಕ್ಕಾಗತ್ತಾ, ಅದು ಸುತ್ತಕ್ಕಾಗತ್ತಾ, ಮತ್ತೆ ಆ ಹೆಲಿಕಾಪ್ಟರ್ ಹೋಗಿ ಈ ಒಂದು ಬೋಟ್ ಮೇಲೆ ಕೂತ್ಕೊಳ್ಳುತ್ತಲ್ಲ, ಆ ಬೋಟ್ 4 ಡಿಗ್ರಿ ಒಳಗೆ ರೋಲ್ ಅಂಡ್ ಪಿಚ್ ಅಂತಾರೆ. ಪಿಚ್ ಅಂದ್ರೆ ಬೋಟ್ ಮುಂದೆ ಹಿಂದೆ ಅಳ್ಳಾಡೋದು, ರೋಲ್ ಅಂದ್ರೆ ಸೈಡಲ್ಲಿ ಅಳ್ಳಾಡೋದು. ಅದು 4 ಡಿಗ್ರಿ ಒಳಗಿರ್ಬೇಕು. ಅವಾಗಿದ್ದಾಗ ಮಾತ್ರ ಹವಾಮಾನ ಕರೆಕ್ಟ್ ಆಗಿದೆ ಅಂತ. ಸೊ ಹೆಲಿಕಾಪ್ಟರ್ ಹೋಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಕಷ್ಟ ಬೀಳೋದು ಬೇಡ ಅಂತ. ಆಮೇಲೆ ಮೋಡ 150 ಮೀಟ್ರ್ ಒಳಗಿರಬೇಕು. ಅಂದರೆ 150 ಮೀಟ್ರ್, ಹೌದು, ಅಷ್ಟರೊಳಗೆ ಆ ಮೋಡ ಇದರಲ್ಲಿರ್ಬೇಕು. ಯಾಕಂದರೆ ಹೆಲಿಕಾಪ್ಟರ್ ಹೋಗಿ ಕಾಣದೇ ಇರೋಂಗೆ ಆ ಥರ ಎಲ್ಲ ಆಗಬಾರ್ದು. ಆಮೇಲೆ ವಿಸಿಬಿಲಿಟಿ ರೇಂಜ್ 0.8 ಕಿಲೋಮೀಟರ್ಸ್ ಒಳಗಿರಬೇಕು. ಅಂದರೆ ನೀವು ನೋಡ್ತಾ ಸ್ಪೇಸ್ ಕ್ರಾಫ್ಟ್ ಕಾಣಬೇಕು 0.8 ಕಿಲೋಮೀಟರ್ ಒಳಗೆ. ಅದು ಬೆಳಕಾದ್ರೆ, ರಾತ್ರಿ ಆದರೆ ಅಟ್ಲೀಸ್ಟ್ 1.6 to 1.8 ಕಿಲೋಮೀಟರ್ಸ್ ವಿಸಿಬಿಲಿಟಿ ರೇಂಜ್ ಇರಬೇಕು. ಈಗ ರಾತ್ರಿ ಇಳಿಸಿದ್ರಲ್ಲ, ಸೊ ಅದು ನೋಡಿದ್ರೆ 1.8 ಕಿಲೋಮೀಟರ್ಸ್ ಅಲ್ಲಿ ಕಾಣಬೇಕು. ಆ ಥರ ವಿಸಿಬಿಲಿಟಿ ರೇಂಜಸ್ ಇರಬೇಕು. ಇದನ್ನೆಲ್ಲ ಯಾವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಅವಾಗ ಗೋ ಕೊಡ್ತಾರೆ. ಅಲ್ಲಿ ತನಕ ಅದೇನಾಗುತ್ತೆ 22 ಅವರ್ಸ್ ಆಗ್ಬೋದು, 36 ಅವರ್ಸ್ ಆಗ್ಬೋದು, ಇಲ್ಲ 6 ಅವರಲ್ಲೇ ಬರ್ಬೋದು. ಈ ಹವಾಮಾನ ಇಷ್ಟೆಲ್ಲ ಕಂಡೀಷನ್ಸ್ ಮೀಟ್ ಆದ್ರೆ. ಸೊ ಗೋ ನೋಗೋ ಕೊಡೋದು ಎಲ್ಲ ಗೋ ಅಂತ ಕೊಡೋದು ಇಷ್ಟು. ನಾನು ಹೇಳ್ತಾ ಇರೋದೆಲ್ಲ ಬೇಸಿಕ್ಸ್. ಇಷ್ಟು ಅವ್ರು ಯಾವಾಗ ಅದನ್ನ ಕಂಪ್ಲೀಟ್ ಮಾಡ್ಕೋತಾರೋ ಅವಾಗಲೇ ಅವ್ರು ಗೋ ಅಂತ ಕೊಡೋಕ್ಕಾಗೋದು. ಸೊ ಈ ಹವಾಮಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ವೆಯ್ಟ್ ಲಾಸ್ ಏನಾದ್ರು ಆಗಿರ್ತಾರ ಸರ್ ಇವರು? ಸ್ವಲ್ಪ ಫುಡ್ ಅಫ್ಕೋರ್ಸ್ ದೇರ್ ವಿಲ್ ಬಿ ಫುಡ್ ಚೇಂಜಸ್ ಎಲ್ಲ ಇರುತ್ತೆ. ವೆಯ್ಟ್ ಲಾಸ್ ಒಂಚೂರು ಇದ್ದೇ ಇರುತ್ತೆ ಅವ್ರ ಹತ್ರ. ನಾಟ್ ಎ ವೆರಿ ಹೈ. ಅಂದ್ರೆ ತುಂಬಾ ದಿವಸ ಇದ್ರೆ ನೀವು ನೋಡಿರ್ಬೋದು ಸುನೀತಾ ವಿಲಿಯಮ್ಸ್ ಮಸಲ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇವ್ರು 18 days ಅಲ್ಲಿ ಏನು ಮಸಲ್ಸ್ ತುಂಬಾ ಏನು ಡಿಜನರೇಟ್ ಆಗಿರಲ್ಲ ನೋಡಿ. ಅದ್ರ ಮೇಲೆ ಮಸಲ್ ಅಟ್ರೋಪಿ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮಸಲ್ ಅಟ್ರೋಪಿ ಅಂದ್ರೆ ಏನಂದ್ರೆ, ನೀವು ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗುರುತ್ವಾಕರ್ಷಣೆ ಅಗೇನ್ಸ್ಟ್ ಆಗಿ ನಡೀತೀರಾ. ಸೊ ಆ ಒಂದು ಪ್ರೆಷರ್ ಹಾಕೊಂಡು ನಡ್ಕೊಂಡು ಹೋಗ್ತೀರಾ, ನಿಮ್ಮ ಕಾಲಿಗೆ ಪ್ರೆಷರ್ ಬೀಳುತ್ತೆ. ಸೊ ಅವಾಗ ನಿಮ್ಮ ಮಸಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈಗ ಅದೇ ಒಂದು ಪ್ಯಾರಾಲಿಟಿಕ್ ಪೇಷಂಟ್ಸು 2 ಕಾಲು ಏನೂ ಇಲ್ಲದೆ ಇದ್ದಾಗ ಏನಾಗುತ್ತೆ, ಕಾಲೆಲ್ಲ ಸಣ್ಣ ಆದಂಗೆ ಹೋಗ್ತಾ ಇರುತ್ತೆ, ಮಸಲ್ಸ್ ಡಿಜನರೇಟ್ ಆಗುತ್ತೆ, ಬೋನಲ್ಲಿ ಮಿನರಲ್ಸ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, 2 ಕಾಲು ಸಣ್ಣ ಆಗುತ್ತೆ. ಸೊ ಮಸಲ್ ಅಟ್ರೋಫಿ ಟೆಸ್ಟ್ ಅಂದ್ರೆ ಏನಂದ್ರೆ, ಈ ಭೂಮಿ ಮೇಲೂ ಈ ಥರ ಮಸಲ್ಲು ಈ ವಯಸ್ಸಾಗ್ತಾನು ಕಮ್ಮಿ ಆಗ್ತಾ ಹೋಗುತ್ತೆ, ಮಸಲ್ ಡಿಜನರೇಟ್ ಆಗುತ್ತೆ. ಇಲ್ಲ ಓವರ್ ವೆಯ್ಟ್ ಇರ್ತಾರಲ್ಲ ಜನ, ಅವ್ರು ನಡೀತಾ ಇದ್ರು ಈ ಥರ ಮಸಲ್ ಡಿಜನರೇಷನ್ನು ಮತ್ತು ಬೋನ್ ಸವಿಯೋದು, ನಿಮ್ಮ ಮೂಳೆ ಸೌದೋಗಿದೆ ಅದೆಲ್ಲ ನೀವು ನೋಡಿರ್ತೀರ ಈ ವೆಯ್ಟ್ ಜಾಸ್ತಿ ಇದ್ದಾಗ. ಅಲ್ಲೇನು ಮಾಡಿದ್ದಾರೆ ಅಂದರೆ, ಅಲ್ಲಿ ಈ ಸ್ಟೆಮ್ ಸೆಲ್ಸ್, ಈ ಮಸಲ್ ಸೆಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅದು ಇಲ್ಲೇ ನಡೆದಿರೋದು ಬೆಂಗಳೂರಲ್ಲಿ. ಸ್ಟೆಮ್ ಸೆಲ್ಸ್ನೆಲ್ಲ ತಗೊಂಡೋಗಿ ಅದೊಂದು ಗ್ಲೌ ಬಾಕ್ಸ್ ಅಂತ ಅದರಲ್ಲಿ ಇಟ್ಟು ಅದಕ್ಕೆ ವಿಟಮಿನ್ಸ್ಗಳೆಲ್ಲ ಕೊಟ್ಟು ನೋಡ್ತಾರೆ. ಅಲ್ಲಿ ವೆಯ್ಟ್ ಇರಲ್ಲ. ಇಲ್ಲಿ ವೆಯ್ಟಿಂದ ಮಸಲ್ ಡಿಜನರೇಟ್ ಆಗೋ ಒಂದು 2 ಕಂಡೀಷನ್ ಇದೆ. ಸೊ ಒಂದು ವಯಸ್ಸು, ಇನ್ನೊಂದು ವೆಯ್ಟ್. ಅಲ್ಲಿ ವೆಯ್ಟ್ ತೆಗೆದು ಬಿಡ್ತಾರೆ, ಸೊ ವೆಯ್ಟ್ ಇರೋದೇ ಇಲ್ಲ. ಸೊ ಆವಾಗ ಮಸಲ್ ಮೇಲೆ ಇದೆಲ್ಲ ಪ್ರಯೋಗ ಮಾಡ್ತಾರೆ. ಈ ಕೆಲವು ವಿಟಮಿನ್ಸ್ಗಳು ಅವು ಇವು ಕೊಟ್ಟು ಮಸಲ್ ಗ್ರೋತ್ ಆಗತ್ತಾ. ಹಂಗೇನಾರು ಆಯ್ತು ಅಂದ್ರೆ ಅದನ್ನ ಇಲ್ಲಿ ಅಳವಡಿಸ್ತಾರೆ. ಈ ವಯಸ್ಸಾದವರು ಡಿಜನರೇಟ್ ಆಗ್ತಿರುತ್ತಲ್ಲ ಅದ್ರ ಮೇಲೆ ಅಳವಡಿಸಿ ನೋಡ್ತಾರೆ. ಸೊ ಈ ಒಂದು ಟೆಸ್ಟ್ ಆಗುತ್ತೆ. ಅದು ಈ 60ರಲ್ಲಿ ಅದು ಇದೆ. ಆ ಒಂದು ಟೆಸ್ಟ್ ಅಲ್ಲಿ ಇದು ಒಂದಿದೆ. ಮತ್ತೆ ಇನ್ನೊಂದು 6 ಕಾಳುಗಳನ್ನು ಅವರು ತಗೊಂಡೋಗಿದ್ದಾರೆ. ಅಫ್ಕೋರ್ಸ್ ಅದು ಕೇರಳ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಎಲ್ಲ ಕಾಂಬಿನೇಷನ್ ಅಲ್ಲಿ ಅದ್ರ ಮೇಲೂ ಇದೇ ತರ ಟೆಸ್ಟಿಂಗ್ ನಡೀತಾ ಇದೆ. ಆಮೇಲೆ ನೆಕ್ಸ್ಟ್ ಈ ಟಾರ್ಡಿಗ್ರೇಡ್ಸ್ ಅಂತ ಈ ನೀರಿನ
ಬೇರ್ಸ್ ಅಂತಾರಲ್ಲ, ಅದು ನೀರಿನ ಕರಡಿ. Okay. ಅದು ಏನಂದ್ರೆ ಇಟ್ ಕ್ಯಾನ್ ಸರ್ವೈವ್ ಇನ್ ಎವ್ರಿ ಟೆಂಪ್ರೇಚರ್ಸ್. ಎಲ್ಲ ಟೆಂಪ್ರೇಚರಲ್ಲೂ ಅದು ಸರ್ವೈವ್ ಆಗುತ್ತೆ. ಅತಿ ಕೂಲ್ ಆಗೋ ಟೆಂಪ್ರೇಚರಲ್ಲಿ ಸರ್ವೈವ್ ಆಗುತ್ತೆ, ವ್ಯಾಕ್ಯೂಮಲ್ಲೂ ಸರ್ವೈವ್ ಆಗುತ್ತೆ, ಮತ್ತೆ ಅತಿ ಬಿಸಿಲಲ್ಲೂ ಸರ್ವೈವ್ ಆಗುತ್ತೆ. ಅದನ್ನ ತಗೊಂಡೋಗಿದಾರಲ್ಲಿ. ಅದು ಹೇಗೆ ಸರ್ವೈವ್ ಆಗ್ತಾ ಇದೆ ಸ್ಪೇಸಲ್ಲಿ, ಆಮೇಲೆ ಅದು ಹೇಗೆ ರೀಪ್ರೊಡ್ಯೂಸ್ ಮಾಡ್ತಾ ಇದೆ, ಆ ತಳಿಗಳನ್ನ ತಗೊಂಡೋಗಿದ್ದಾರೆ. ಸೊ ಅದರಲ್ಲಿ ಏನು DNA ಚೇಂಜ್ ಏನು ಹೆಲ್ಪ್ ಮಾಡ್ತಾ ಇದೆ ಕೆಮಿಕಲ್, ಇದನ್ನ ಈ ಒಂದು ವಾತಾವರಣದಲ್ಲೂ ಅದು ಸರ್ವೈವ್ ಆಗಕ್ಕೆ ಯಾವ ಒಂದು ಕೆಮಿಕಲ್ ಅದರಲ್ಲಿ ಉತ್ಪಾದನೆ ಆಗ್ತಾ ಇದೆ ಅದನ್ನ ಕಂಡುಹಿಡಿಯೋಕ್ಕೂ ತಗೊಂಡೋಗಿದ್ದಾರೆ. ಬಟ್ ಎಷ್ಟ್ರ ಮಟ್ಟಿಗೆ ಕಂಡುಹಿಡಿದಿದ್ದಾರೆ, ಎಷ್ಟ್ರ ಮಟ್ಟಿಗೆ ಮುಗಿದಿದೆ ಆ ಎಕ್ಸ್ಪೆರಿಮೆಂಟ್ ನನಗೆ ಗೊತ್ತಿಲ್ಲ. ಬಟ್ ಇದು ನಾನು ಹೇಳ್ತಾ ಇದ್ದೀನಿ, ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಸ್ ವಾಟ್ ಹಿ ಹ್ಯಾಸ್ ಡನ್ ಇಟ್. ಆಮೇಲೆ ನೆಕ್ಸ್ಟ್ ಅಲ್ಲಿ ಹೋದಾಗ ಬ್ರೈನ್ ಚೇಂಜಸ್ ಇರ್ತವೆ. ಬಿಕಾಸ್ ಆ ನೀರು, ಆ ಬ್ಲಡ್ ಎಲ್ಲ ವಾಪಸ್ ಹೋದಾಗ ಏನಾಗುತ್ತೆ, ಸ್ಕಲ್ಲಲ್ಲಿ ಪ್ರೆಷರ್ ಬಿಲ್ಡಪ್ ಆದಾಗ ಏನಾಗುತ್ತೆ, ಬ್ರೈನ್ ಸ್ಟ್ರಕ್ಚರಲ್ಲಿ ಚೇಂಜಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಡಿಸ್ಓರಿಯಂಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಣ್ ಬ್ಲರ್ನೆಸ್ಸು, ಮತ್ತು ನಿಮ್ಮ ಥಿಂಕಿಂಗ್ ಅಷ್ಟು ಫಾಸ್ಟ್ ಇರಲ್ಲ. ಭೂಮಿ ಮೇಲಿರೋ ಥಿಂಕಿಂಗು ನಿಮ್ಗೆ ಅಲ್ಲಿ ಆ ಥಿಂಕಿಂಗ್ ಬರಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಈ ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಹೇಗೆ, ಈ ಗೇಮ್ಸ್ ಆಗಲಿ, ಹೇಗೆ ಆಟ ಆಡೋದು, ನೀವು ಇಲ್ಲಿ ಆಡ್ತಾ ಇರ್ಬೇಕಾದ್ರೆ ಯು ವಿಲ್ ಬಿ ವೆರಿ ಫಾಸ್ಟ್. ನೀವು ಒಂದು ಪಜಲ್ಲೋ ಏನೋ ಆಡ್ತೀರಾ ಅಂತ ಇಟ್ಕೊಳ್ಳಿ ಎಲೆಕ್ಟ್ರಾನಿಕ್ ಇದರಲ್ಲಿ, ನಿಮ್ದು ಯಾವ ಥರ ತಲೆ ಓಡ್ತಾ ಇರುತ್ತೆ. ಸೊ ಅದೇ ಥರ ಅಲ್ಲಿ ತಲೆ ಓಡೋಕ್ಕೆ ಏನೇನು ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೆ, ಏನೇನು ಇದು ಬೇಕಾಗುತ್ತೆ, ಆ ಸ್ಟಡಿನೂ ನಡೀತಾ ಇದೆ. ಸೊ ಇಂಥ ಸ್ಟಡೀಸ್ಗಳೆಲ್ಲ ಏನಾಗುತ್ತೆ ಅಂದರೆ ಇದನ್ನು ಎಷ್ಟೋ ಇದರಲ್ಲಿ ಅಳವಡಿಸ್ತಾರೆ. ಇವಾಗ ನಾವೊಂದು ಏರ್ ಪ್ಯೂರಿಫೈಯರ್ಸು ಇಂಥವೆಲ್ಲ ಅಲ್ಲಿ ಏನು ನಾವು ಫಸ್ಟ್ ಡಿಸ್ಕವರ್ ಮಾಡೋದು ಅದನ್ನು ಇಲ್ಲಿ ತಂದಿಟ್ವಿ. ಏರ್ ಪ್ಯೂರಿಫೈಯರು ಅಂತವೆಲ್ಲ, ಕಂಡೆನ್ಸರ್ಸು ಅವೆಲ್ಲ ಅಲ್ಲಿ ಫಸ್ಟ್ ಮಾಡಿದ್ವಿ, ಅದನ್ನು ತಂದು ಈವನ್ ಅರ್ತ್ಗೂ ನಾವು ಅಳವಡಿಸ್ಕೊಂಡ್ವಿ. ಇದೇ ಥರ ಭಾಳ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಏನು ಮಾಡ್ತೀವೋ, ಕೆಲವು ನೋಡಿ ಫಾರ್ಮಾಕ್ಯೂಟಿಕಲ್ಸ್ ಅಲ್ಲಿ ಆಗೋ ಕೆಮಿಕಲ್ ರಿಯಾಕ್ಷನ್ಸ್ ವಿತೌಟ್ ಗ್ರಾವಿಟಿ, ಅಲ್ಲಿ ಬರೋದು ಯು ಗೆಟ್ ಎ ಸಿಂಗಲ್ ಕ್ರಿಸ್ಟಲ್ ಮೋರ್ ಅಡ್ವಾನ್ಸ್ಡ್ API ಅಂದ್ರೆ ಇಂಗ್ರೀಡಿಯೆಂಟ್ಸ್ ಫಾರ್ ಮೇಕಿಂಗ್ ದಿ ಟ್ಯಾಬ್ಲೆಟ್ಸ್ ಆರ್ ಇಂಜೆಕ್ಷನ್ಸ್. ಆ ಇಂಗ್ರೀಡಿಯೆಂಟ್ಸ್ ನ ತಂದು ಇಲ್ಲಿ ಟ್ಯಾಬ್ಲೆಟ್ಸ್ ಅಂತವೆಲ್ಲ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಇನ್ನು ಬೆಟರ್ ಕ್ವಾಲಿಟಿ ಆಫ್ ದ ಡ್ರಗ್ಸ್. ಈಗಾದ್ರೂ ಕ್ಯಾನ್ಸರಸ್ ರಿಸರ್ಚ್ ಈ ತರದ್ರಲ್ಲೆಲ್ಲ ನಡೀತಾ ಇದೆ, ತುಂಬಾ ರಿಸರ್ಚಸ್ ನಡೀತಾ ಇದೆ. ಸೊ ದಟ್ ಈಸ್ ವೈ ವಿ ನೀಡ್ ಎ ISS. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಆಯಾಮ ನೀವು ಕೊಟ್ಟಿದ್ದಂದ್ರೆ, ನಾವೀಗ ಏನು ಇದ್ರ ಬಗ್ಗೆ ಆಲೋಚನೆ ಅಂದ್ರೆ ಅಲ್ಲಿ ಹೋಗಿ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಭೂಮಿಲಿ ಆಗುವಂತ ಪ್ರಕ್ರಿಯೆನ ಅಲ್ಲಿ ಏನ್ ಮಾಡೋಕೆ ಅವಕಾಶ ಇದೆ ಯಥಾ ಪ್ರಕಾರ, ಅಲ್ಲಿ ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ಸಿಗುತ್ತೆ ನಿಮ್ಗೆ. ಕರೆಕ್ಟ್. ಬಟ್ ಅಲ್ಲಿ ಮಾಡಿರುವಂತ ಎಕ್ಸ್ಪೆರಿಮೆಂಟ್ ನ ಇಲ್ಲಿ ಹೇಗೆ ಅಳವಡಿಸೋಕೆ ಅವಕಾಶ ಇದೆ ಅನ್ನುವಂಥದ್ದನ್ನ, ಇದು ವೆರಿ ಇಂಟ್ರೆಸ್ಟಿಂಗ್ ಸಂಗತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಬಹಳಷ್ಟು ವಿಚಾರಗಳನ್ನ ನೀವು ಹಂಚ್ಕೊಟ್ರಿ, ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳಾಗಿತ್ತು. ಇದೆಲ್ಲ ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಾಗಿನೂ ಕೂಡ ವಿವರಿಸಿದ್ರಿ. ಥ್ಯಾಂಕ್ ಯು ಸರ್.